ಘಟಪ್ರಭಾ ಶ್ರೀ ಎಸ್.ಎಂ. ಪಾಟೀಲ್ ಕಾಲೇಜಿನಲ್ಲಿ ಗ್ರಾಮೀಣ ಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಯನ್ನು ವೃದ್ಧಿಸಲು 4ನೇ ಬಾರಿಗೆ ಆವಿಷ್ಕಾರ ಎಂಬ ವಿಜ್ಞಾನ ಆಧಾರಿತ ಸ್ಪರ್ಧೆಯನ್ನು ದಿನಾಂಕ 6/12/2024 ಹಮ್ಮಿಕೊಳ್ಳಲಾಗಿತ್ತು. ಆವಿಷ್ಕಾರ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಜಿ.ಎ. ಪತ್ತಾರ್ ಗುರುಗಳಿಗೆ ಗೌರವ ಡಾಕ್ಟರೇಟ್ ಪದವಿ ದೊರಕಿದ್ದಕ್ಕಾಗಿ ಸಂಸ್ಥೆಯ ವತಿಯಿಂದ ಸತ್ಕಾರ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್.ಟಿ. ಹಣಗಂಡಿ ಉಪನ್ಯಾಸಕರು, ಶ್ರೀ ಎ.ಡಿ. ಕಾಗವಾಡೆ ಕಾಲೇಜ್ ನಸ್ಲಾಪುರ್, ಡಾಕ್ಟರ್ ಎಂ.ಜಿ. ಮಕಾಂದಾರ್ ನಿವೃತ್ತ ಚಿತ್ರಕಲಾ ಶಿಕ್ಷಕರು ಜಿಎಚ್ಎಸ್ ಬೆಳವಿ, ಶ್ರೀ ಕೆಂಪಣ್ಣ ತುಕ್ಕಾನಟ್ಟಿ ಹಿರಿಯ ನಾಗರಿಕರು ಘಟಪ್ರಭಾ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್.ಎಸ್. ಪಾಟೀಲ್ ಮತ್ತು ಕಾರ್ಯದರ್ಶಿಗಳಾಗಿ ಶ್ರೀ ಎಲ್.ಎ. ಪಾಟೀಲ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಆವಿಷ್ಕಾರದಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಯಿತು. ಟಾಲೆಂಟ್ ಟೆಸ್ಟ್, ಎರಡನೇದಾಗಿ ವಿಜ್ಞಾನ ಚಿತ್ರಕಲೆ ಸ್ಪರ್ಧೆ. ಒಟ್ಟು 70 ಶಾಲೆಯ 800 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅದೇ ದಿನ 2 ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ಟಾಲೆಂಟ್ ಟೆಸ್ಟ್ ವಿಜೇತರು ಮೊದಲನೇ ಬಹುಮಾನ ಅಶ್ವಿನಿ ಬಡಮಲ್ಲನವರ್, ಎಸ್.ಕೆ. ಪಬ್ಲಿಕ್ ಶಾಲೆ ಹುಕ್ಕೇರಿ. ಎರಡನೇ ಬಹುಮಾನ ರಾಮಕೃಷ್ಣ ಎನ್ ಗೌಡರ್, MDRS ಮಲ್ಲಾಪುರ್ PG. ಮೂರನೇ ಬಹುಮಾನ ಕಿರಣ್ ಎನ್ ಗೌಡರ್, ಶಫರ್ಡ್ ಮಿಷನ್ ಸ್ಕೂಲ್ ಗೋಕಾಕ್. ನಾಲ್ಕನೇ ಬಹುಮಾನ ವಿದ್ಯಾ ಎಸ್. ಪಾಟೀಲ್, KSBI JHS ಅರ್ಜುನವಾಡ. ಐದನೇ ಬಹುಮಾನ ಗಾಯತ್ರಿ ಎನ್ ನೇರ್ಲಿ, GHS ಗುಡಾಸ್ ಹಾಗೂ ವಿನೋದ್ ಕೆ ಕುರುಬಾರ್, GHS ಶಿರಗಾಂವ್. ವಿಜ್ಞಾನ ಚಿತ್ರಕಲೆ ವಿಜೇತರು ಮೊದಲನೇ ಬಹುಮಾನ ಐಶ್ವರ್ಯ ಎ. ಮೊಣಗಾವಿ, ಸ್ವಾಮಿ ವಿವೇಕಾನಂದ ಶಾಲೆ ಕುರ್ಲಿ. ಎರಡನೇ ಬಹುಮಾನ ವಿಶಾಲ್ ಕೆ. ಕರ್ಕಿ, ನಾಯಕ್ GHS ಬೆಳವಿ. ಮೂರನೇ ಬಹುಮಾನವನ್ನು ಮಂಜುಳಾ ಎಸ್. ಜೋನಿ, GHS ದುರ್ದುಂಡಿ ಹಾಗೂ ಪಾವ್ಲಿ ಜಿ. ತಾರ್ಕರ್, ಅಲ್ಲಮ ಪ್ರಭು GHS ಚಿಂಚಿನಿ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಸತ್ಕರಿಸಿದ್ರು. ಬದಲಾವಣೆ ನಮ್ಮ ಗುರಿ. ವರದಿ ರವಿ ತೇರಣಿ, RT 24x7 ನ್ಯೂಸ್ ಕನ್ನಡ, ಶಿರಗಾಂವ್. ಮನೆಗೆ ಮಲ್ಲಿಗೆಯಾರು ಕಲ್ಲಾಗು ಕಷ್ಟಗಳ ಮಳೆಸುವಿಗೆ ಬೆಲ್ಲ ಸಕ್ಕರೆಯಾಗುವ ಈಗ ದುರ್ಬಲರಿಗೆ ಎಲ್ಲರೂ ಬಂದಾಗುವ ಮಕ್ಕಳು ಮಳೆವ ಈ ವಿಷಯವನ್ನು ಮಾತಾಡುತ್ತೆ. ಲಿಂಗೈಕ ಶ್ರೀ ಎಸ್.ಎಂ. ಪಾಟೀಲ್ ಸರ್ ಅವರನ್ನ ಇಲ್ಲಿ ಸ್ಮರಿಸುತ್ತ ನಮ್ಮ ಸಂಸ್ಥೆಯ ಆರಾಧ್ಯ ದೈವ ಸಿದ್ದೇಶ್ವರ ತಂದೆಯನ್ನು ಸ್ಮರಿಸುತ್ತ SRLD-SWS ಸಂಸ್ಥೆಯ ಅಂಗಸಂಸ್ಥೆಯಾದ ಘಟಪ್ರಭಾ ಪದವಿ ಪೂರ್ವ ಕಲಾ ವಿಜ್ಞಾನ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಘಟಪ್ರಭಾ ಪ್ರತಿ ವರ್ಷದಂತೆ ನಮ್ಮ ಈ ಸಂಸ್ಥೆಯಲ್ಲಿ ನಡೆಯುವ ಆವಿಷ್ಕಾರ ಎನ್ನುವಂಥ ಕಾರ್ಯಕ್ರಮ. ಈ ಆವಿಷ್ಕಾರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಪ್ರಿಯರಲ್ಲದಿದ್ದರೂ ದೀಪ ಬೆಳಗಿಸುವುದರ ಸಲುವಾಗಿ ಹಿರಿಯರ ಒಂದು ಆದೇಶದ ಮೇರೆಗೆ ನಾವು ನಮ್ಮ ಅಧ್ಯಕ್ಷರು, ಇವರು ನಮ್ಮ ಅಧ್ಯಕ್ಷರು ಶ್ರೀ ಸಚಿನ್ ಪಾಟೀಲ್ ಸರ್, ಈ ಒಂದು ದೊಡ್ಡ ಕಾರ್ಯಕ್ರಮದ ರೂವಾರಿಗಳು ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಬದುಕು ಎಂದರೆ ಸಾಧಿಸುವುದು, ರೋಧಿಸಲು ಅಲ್ಲ. ಬದುಕು ಎಂದರೆ ಸಂತಸ ಪಡುವುದು, ಸಂಕಟ ಪಡಲಲ್ಲ. ಬದುಕು ಎಂದರೆ ಬಾಳುವುದು, ಬಳಲುವುದಕ್ಕಲ್ಲ. ಬದುಕು ಒಂದು ಸಂತಸವಾಗಿರಬೇಕೇ ವಿನಃ ಬದುಕು ಒಂದು ಸಂಗ್ರಾಮವಾಗಿರಬಾರದು ಅನ್ನೋದನ್ನ ತಾವು ತಿಳ್ಕೋಬೇಕು. ಮೊದಲು ಪುಣ್ಯಾತ್ಮರೇ, ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕಿರ್ತಕ್ಕಂತಹ ಇವತ್ತು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಎಲ್ಲೋ ಒಂದ್ ಕಡೆ ಈ ಆವಿಷ್ಕಾರ ಕಾರ್ಯಕ್ರಮದಲ್ಲಿ ಆ ದಿವ್ಯ ಚೇತನ ಎಲ್ಲೋ ಒಂದು ಕಡೆಗೆ ಕುಳಿತುಕೊಂಡು ತನ್ನ ಕೆಲಸವನ್ನು ಅದು ಮಾಡ್ತಾ ಇದೆ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಎಸ್.ಎಂ. ಪಾಟೀಲ್ ಕಾಲೇಜಿನ ಸಂಸ್ಥಾಪಕರು ಎಸ್.ಎಂ. ಪಾಟೀಲ್ ಸರ್ ಅವರು ಬಹುತೇಕ ನಮ್ಮೊಂದಿಗಿದ್ದಾರೆ ಇವತ್ತು. ಅಂತಹ ಶಕ್ತಿಯ, ಅಂತಹ ವ್ಯಕ್ತಿಯ ವ್ಯಕ್ತಿತ್ವದ ಅಂತಃಕರಣವೇ
ಇಂದಿನ ಕಾರ್ಯಕ್ರಮವೇ ಆವಿಷ್ಕಾರ. ಅವರಿಗೆ 100 ಕೋಟಿ ನಮಸ್ಕಾರಗಳನ್ನ ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸೋಣ ಮಕ್ಕಳೇ. ಆ ಬಣ್ಣನ ಅವ್ರ ಮಾತು ಹೇಳಿಸಿಬಿಟ್ರು, ಅವ್ರ ಮಾತಿನ ಬಣ್ಣ ಮಾಡಿಬಿಟ್ರು ನಮ್ಮನ್ನು. ನಾವು ಮಾತಾಡೋದು ಏನು ಉಳಿದಿಲ್ಲ. ಅದಕ್ಕೆ ಈ ಸಂಸ್ಥೆ ಬೆಳೆದು ಬಂದದ್ದನ್ನ ಅನೇಕ ಆವಿಷ್ಕಾರಗಳನ್ನು ಪಡೆದದ್ದನ್ನ ನಮ್ಮ ಎನ್ ಸರ್ ಅವರು ಹೇಳಿದ್ದಾರೆ. ಅವುಗಳನ್ನು ನಾನು ಹೇಳ್ಕೊತ ಹೋಗಕ್ಕಿಂತ ಮೊದಲ ಹೋಗಕ್ಕಿಂತ ಪೂರ್ವನ ನಮ್ಮ ಎಸ್.ಎಂ. ಪಾಟೀಲ್ ಸರ್ನ ನಾನು ನೆನೆಸ್ಬೇಕಾಗತ್ತೆ. ಇದೇನೂ ಇದ್ದಿರಲಿಲ್ಲ. ಇಂಥ ಬರಡು ಇದರೊಳಗೆ ಅವರು ಮಂಟೂರಿಂದ ಬಂದು ಇಲ್ಲಿ ಒಂದು ದೊಡ್ಡ ಸಂಸ್ಥೆ ತೆಗಿಬೇಕು ಅಂತೇಳಿ ಮಾಡಿ ಆ ಸಂಸ್ಥೆಯನ್ನ ಹುಟ್ಟು ಹಾಕಿದರು. ಸಂಸ್ಥೆ ಹುಟ್ಟು ಹಾಕೋದಷ್ಟೇ ಅಲ್ಲ, ಅದರ ಮಂದಿರವನ್ನು ನಿರ್ಮಾಣ ಮಾಡಿದರು. ಯಾಕಂದ್ರೆ ನನ್ನ ಮಕ್ಕಳು, ನನ್ನ ಶಾಲೆಗೆ ಬರುವ ಮಕ್ಕಳು ದೈವ ಸ್ವರೂಪರಾಗಲಿ ಅಂದ್ರೆ ಬೇರೆ ಚಿಲ್ಲರ ಮನುಷ್ಯರ ಬೇರೆ ಕಡೆ ಇರ್ತಾರಲ್ಲ, ಆ ಚೀಟ್ ತಿನ್ನುದ, ಆ ಇದನ್ನು ಕುಡಿಯುದ, ಉಗುಳುದ ಅಂಥವ್ರಾಗಬಾರ್ದು. ಆ ದೈವದ ಸನ್ನಿಧಿ ಒಳಗಿದ್ದಂಥ ದೈವದ ಸನ್ನಿಧಿಯೊಳಗೆ ಇದ್ದುಕೊಂಡು ಇಲ್ಲಿ ಅಭ್ಯಾಸ ಮಾಡಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ಕಾಲೇಜಿಗೂ ನಮ್ಮ ದೇಶಕ್ಕೂ ಹೆಸರು ತರಲಿ ಅನ್ನುವಂಥ ಉದ್ದೇಶ ಅವ್ರದ್ದು. ಆ ಸಲುವಾಗಿನ ಆ ದೇವತಾ ಮಂದಿರವನ್ನು ನಿರ್ಮಾಣ ಮಾಡಿದರು. ಪಕ್ಕದಲ್ಲಿ ಈ ಶಾಲಾ ಮಂದಿರವನ್ನು ನಿರ್ಮಾಣ ಮಾಡಿದರು. ಶಾಲೆಯಲ್ಲಿ ಸರಸ್ವತಿ, ಅಲ್ಲಿ ಮಣಿಕಂಠ. ಈ ಒಂದು ವಾತಾವರಣದಲ್ಲಿ, ಈ ಪವಿತ್ರ ಕ್ಷೇತ್ರದಲ್ಲಿ ಇಲ್ಲೇನು ಕಲಿಯಾಕೆ ಬರ್ತಿರಲ್ಲ ನೀವು, ಬಹಳ ದೊಡ್ಡ ಪುಣ್ಯಾತ್ಮರು.